ಮಹಾಮಂಡಳ ಮತ್ತು ಬೆಂಗಳೂರು ನಗರ ಜಿಲ್ಲಾ ಸಹಕಾರಿ ಯೂನಿಯನ್ನ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಪತ್ತಿನ ಸಹಕಾರ ಸಂಘಗಳ ಪ್ರತಿನಿಧಿಗಳಿಗೆ ರಾಜ್ಯ ಮಟ್ಟದ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇವತ್ತಿನ ಈ ತರಬೇತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪತ್ತಿನ ಸಹಕಾರ ಸಂಘಗಳು ಸಾಲ ವಿತರಣೆ ಮಾಡುವಂಥ ಕ್ರಮಗಳು ಹಾಗೂ ಸಾಲವನ್ನು ವಸೂಲಾತಿ ಮಾಡುವಂಥ ಕ್ರಮಗಳನ್ನ ಕುರಿತು ಈಗಾಗಲೇ ಬೆಳಗಿನ ಅವಧಿಯಲ್ಲಿ ಸಹಕಾರ ಸಂಘಗಳ ಅಪರ ನಿಬಂಧಕರಾದಂಥ ಶ್ರೀಯುತ ಗುರುಸ್ವಾಮಿ ಸರ್ ಉಪನ್ಯಾಸವನ್ನು ನೀಡಿದ್ದಾರೆ. ಹಾಗೆ ಎರಡನೇ ಅವಧಿಯಲ್ಲಿ ಸಹಕಾರ ಸಂಘಗಳ ಸಿಬ್ಬಂದಿಗಳಿಗೆ ಒತ್ತಡ ನಿರ್ವಹಣೆ ಕುರಿತು ಉಪನ್ಯಾಸವನ್ನು ಆಯೋಜನೆ ಮಾಡಿದ್ದೇವೆ. ಹಾಗೆ ನಂತರದ ಅವಧಿಯಲ್ಲಿ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತೆ ಆದಾಯ ತೆರಿಗೆ ಮತ್ತು GST ಕುರಿತು ಉಪನ್ಯಾಸವನ್ನು ಚಾರ್ಟರ್ಡ್ ಅಕೌಂಟೆಂಟ್ ಆದಂಥ ಶ್ರೀಯುತ ಅನಿಲ್ ಭಾರದ್ವಾಜ್ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಈ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ಇವತ್ತಿನ ಈ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಭಾಗದ ಈ ನಗರ ಪ್ರದೇಶದ ಎಲ್ಲ ಪತ್ತಿನ ಸಹಕಾರ ಸಂಘಗಳ ಪ್ರತಿನಿಧಿಗಳು ಸುಮಾರು 120 ರಿಂದ 150 ಜನ ಪ್ರತಿನಿಧಿಗಳು ಇವತ್ತಿನ ತರಬೇತಿಯ ಪ್ರಯೋಜನವನ್ನು ಪಡೆದುಕೊಳ್ಳಿದ್ದಾರೆ. ಚರಣಬಸಪ್ಪ ಕಾಟ್ರಳ್ಳಿ, ಸಹಕಾರ ಶಿಕ್ಷಣಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಬೆಂಗಳೂರು. ಸಹಕಾರ ಮಹಾಮಂಡಳದ ಮುಖ್ಯ ಧ್ಯೇಯವಾದಂಥ ಶಿಕ್ಷಣ, ತರಬೇತಿ ಮತ್ತು ಪ್ರಚಾರ ಏನು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಸಂಘಗಳಿಗೆ, ಯಾವುದೇ ವಿಧವಾದ ಸಹಕಾರ ಸಂಘಗಳಾಗಿರ್ಬೋದು, ಆ ಸಹಕಾರ ಸಂಘಗಳಿಗೆ ಮಾರ್ಗದರ್ಶನ ನೀಡಲಿಕ್ಕಾಗಿ ಇರ್ತಕ್ಕಂಥದ್ದು ರಾಜ್ಯ ಮಹಾಮಂಡಳ. ಆ ರಾಜ್ಯ ಮಹಾಮಂಡಲದ ಮುಖೇನ ಏನು ಕಾನೂನಿನ ತಿದ್ದುಪಡಿಗಳಾಗ್ತಾ ಇದೆ ಇದನ್ನು ಪ್ರತಿಯೊಬ್ಬರಿಗೂ ತಲುಪಬೇಕು. ಆಗಿಂದಾಗೆ ಈ ರೀತಿಯಾದಂಥ ತರಬೇತಿ ಕಾರ್ಯಕ್ರಮ ಮಾಡೋದ್ರ ಮೂಲಕ ನಾವು ಸಹಕಾರ ಸಂಘದ ನೌಕರರಿಗೆ, ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ಪರೋಕ್ಷವಾಗಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ಕಾರ್ಯಕ್ರಮ ನಡೆಸಿದ್ದೇವೆ. ಈ ರೀತಿಯಾಗಿ ನಮ್ಮ ಮಹಾಮಂಡಲದ ಕಾರ್ಯಕ್ರಮವನ್ನು ಸಾಮಾನ್ಯ ಸದಸ್ಯರಿಗೆ ಮುಟ್ಟುವ ನಿಟ್ಟಿನಲ್ಲಿ ತಾವುಗಳು ಕೂಡ ಪ್ರಚಾರ ನೀಡೋದ್ರ ಮೂಲಕ ಸಹಕಾರ ಕೊಡಬೇಕು ಅಂತೇಳಿ ನಾನು ನಿಮ್ಮಲ್ಲೂ ಕೂಡ ಕೇಳ್ಕೊಳ್ತೇನೆ. ಯಾವುದೇ ಒಂದು ಸಹಕಾರ ಸಂಸ್ಥೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಕಾಲಕ್ಕೆ ಬದಲಾವಣೆ ಮಾಡ್ತಾ ಇರ್ತದೆ, ಕಾಯ್ದೆ ತಿದ್ದುಪಡಿ ಬರ್ತಾ ಇರುತ್ತೆ. ಆ ಕಾಯ್ದೆ ತಿದ್ದುಪಡಿ ಆದಂಥ ಪರಿಣಾಮ ಏನು ಮತ್ತು ಅದರಿಂದ ದುಷ್ಪರಿಣಾಮ ಏನು ಅಂತಕ್ಕಂಥದ್ದನ್ನು ನಾವು ವಿಶದವಾಗಿ ಅವ್ರಿಗೆ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಯಾಕಂದರೆ ಇವತ್ತು ಕಾನೂನು ಆಗಿರೋದನ್ನ ಅಳವಡಿಸಿಕೊಳ್ಳದೆ ಹಳೆ ಪದ್ಧತಿಯಲ್ಲೇ ಮುಂದುವರಿತಾ ಇದ್ದಾರೆ ಅನ್ನೋದೇ ಆದರೆ ಅವರಿಗೆ ಅವಾಗ ಏನಾಗ್ತದೆ, ಒಂದು ಜ್ಞಾನದ ಕೊರತೆ ಅನ್ನೋದಾಗ್ತದೆ. ಅದು ಆಗಬಾರ್ದು. ಅದರಿಂದ ಅದು ತಪ್ಪು ದಾರಿಗೆ ಹೋಗಬಾರ್ದು. ಯಾವುದೇ ಒಂದು ಸಹಕಾರ ಸಂಘ ಉನ್ನತವಾಗಿ ಮತ್ತು ಕ್ರಮಬದ್ಧವಾಗಿ ನಡೀಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ನಾಗೇಶ್, ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ. ಒಂದು ದಿವಸ ಏನಾಯ್ತು, ಅವರಿಗೊಬ್ಬರು ಫ್ರೆಂಡ್ ರಮೇಶ್ ಅಂತ ಇದ್ದಾರೆ. ಅವರ ಸಿಸ್ಟರ್ ಮನೆ ಗೋವಿಂದ ಭಟ್ರ ಮನೆ ಹತ್ರ. ಇದನ್ನು ನಂಗೆ ಗೊತ್ತಿರಲಿಲ್ಲ. ನಾವು ಡೈಲಿ ಜಾಗಿಂಗ್ ಹೋಗ್ತೀವಿ. ಜಾಗಿಂಗ್ ನಡ್ಕೊಂಡು ಹೋಗೋದು. ಅವರು ಸ್ವಲ್ಪ ಮಿಡ್ಲಿ ಏಜ್ನವರು ನಡ್ಕೊಂಡು ಹೋಗ್ತಾರೆ, ಮಾಡ್ತಾರೆ. ಒಂದು ಸರ್ಕಲ್, ಒಂದು ರೌಂಡ್ ಬಂದು ನಾವು ಬರುವಾಗ ಆ ರಮೇಶ್ ಅವರು ಗೋವಿಂದ ಭಟ್ರ ನಿಲ್ಲಿಸಿದ್ರು. ಭಟ್ರೆ ಏನೋ ಸ್ವಲ್ಪ ನಾರ್ಮಲ್ ಇಲ್ವಲ್ಲ, ನೀವೇನೋ ಅಪ್ಸೆಟ್ ಇದ್ದೀರಲ್ಲ. ಇಲ್ಲ ರಮೇಶ್ ಅಂತ ಮತ್ತೆ ಮುಂದಕ್ಕೆ ಹೊರಟ್ರು. ಯಾರೋ ಗೋವಿಂದ ಭಟ್. ಒಂದೇ ರೌಂಡ್ ಆಯಿತು. ಎರಡನೇ ರೌಂಡ್ ಅದು. ಎರಡನೇ ರೌಂಡ್ ಮತ್ತೆ ರಮೇಶ್ ಭಟ್ರೆ ನೀವೇನು ನಾರ್ಮಲ್ ಇಲ್ಲ, ಏನೋ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತಾರೆ, ಡಿಫ್ರೆನ್ಸ್ ಕಾಣ್ತಾ ಇದ್ದೀರಾ. ಇಲ್ಲಪ್ಪ ನಾರ್ಮಲ್ ಇದ್ದೀನಿ ರಮೇಶ್. ನಡ್ರಿ. ಸೋಮವಾರ ಬೆಳಿಗ್ಗೆ ನಾವು ಜಾಗಿಂಗ್ ಹೋಗ್ತಾ ಇದ್ದೀವಿ. ಶುಕ್ರವಾರ ಸಾಯಂಕಾಲ ಅವರ ಮನೆಯಲ್ಲಿ ಒಂದು ಘಟನೆ ನಡೆದಿದೆ. ಯಾರು? ಭಟ್ರ ಮನೆಯಲ್ಲಿ ಅವರ ಏಕೈಕ ಪುತ್ರಿ ಮಗಳು ಮನೆ ಬಿಟ್ಟು ಹೋಗಿದ್ದಾರೆ. ಯಾರು ಎದುರುಗಡೆ ಫುಟ್ವೇರ್ ಶಾಪ್ ಅಲ್ಲಿ. ಪ್ಲೀಸ್ ರೆಕಾರ್ಡ್ ಮಾಡಬೇಡಿ, ಯಾರಿಗೆ ಶೇರ್ ಮಾಡಬೇಡಿ, ಅದು ಅವರ ಪರ್ಸನಲ್ ಲೈಫ್. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.